वास्तव न्यूज में स्वागत है आपका। मैं सरदार। ऐतिहासिक विजयपुर शहर में आज बाबा साहब बी आर अम्बेडकर का चौक में आज सैकड़ों हिंदू मुसलमान हर कोई धर्म मजहब के लोग डॉक्टर भीमराव अंबेडकर के आज जयंती उत्सव पर बहुत सारे लोग इतनी खुशियां मनाई ताकि कभी भी इतनी खुशियां नहीं थी। आज कितने धूमधाम से जो खुशियां मनाई है और यहाँ पर बहुत सारे लोग आकर बाबा साहब भीमराव अंबेडकर के जयंती पर बहुत लोग मुबारकबाद भी दी, बधाई भी दिए गए। इस मौके पर विजयपुर के एमएलए बसनगौड़ा पाटिल एतनाल उन्होंने वहाँ पर मीडिया वाले उनको सवाल जवाब करने के लिए खड़े हो गए, तो वहाँ पर उन्होंने जब कुछ राजनीति के लिए बातें की, जब यहाँ पर शिवानंद पाटिल ताकि उन्होंने भी एक मंत्री है ताकि उनके बेटे अब यहाँ पर बागलकोट जिला से यहाँ पर इलेक्शन चुनाव लड़ने के लिए खड़े हो गए। वहाँ पर जाकर उनके चाहतमंद लोगों को ताकि वहाँ क्या बोलना है वहाँ जरूर बोलने की बात कही। अब वहाँ पर हार और जीत की टक्कर की बात भी उन्होंने ये कही ताकि पक्षांतर से लड़ने के लिए शिवानंद पाटिल ने अखबारों में ये स्टेटमेंट दे दी और उस पर सवाल उठाकर बसनगौड़ा पाटिल एतनाल ने इसके लिए भी हम तैयार है लड़ने के लिए, टिकट मिलेंगे तो जब भी लड़ोगे ना, तब ऐसा कहा। फिर यहाँ पर राजनीति की बातें कुछ अजब गजब ही हो गए, मगर यहाँ पर बाबा साहब भीमराव अंबेडकर के जयंती उत्सव पर यहाँ पर चुनाव लड़ने की बातचीत होने लग गई। देखेंगे एक रिपोर्ट में। ಭಾರತ ದೇಶದ ಹೆಮ್ಮೆಯ ಪುತ್ರ ಭಾರತ ರತ್ನ ಈ ದೇಶಕ್ಕೆ ವಿಶ್ವದಲ್ಲಿ ಒಂದು ಶ್ರೇಷ್ಠವಾದಂತ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದಂದು ಅವರಲ್ಲಿ ನಾನು ನಮನಗಳನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತೇನೆ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ। ಇವತ್ತು ಬುದ್ಧ ಮತ್ತು ಬಸವಣ್ಣವರು ಸಿದ್ಧಾಂತಗಳನ್ನ ನಮ್ಮ ಸಂವಿಧಾನದಲ್ಲಿ ನಾವು ಕಾಣ್ತೇವೆ। ಹೀಗಾಗಿ
ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಬಂದು ಇಲ್ಲಿ ನನ್ನ ಗೌರವನ ಸಮರ್ಪಣೆ ಮಾಡಿದ್ದೀನಿ. ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಾನು ಸಾರ್ವಜನಿಕ ಸಭೆಯಲ್ಲಿ ಏನು ಜಿಲ್ಲಾ ಆಡಳಿತದ ಸಭೆ ಆಗ್ಬೇಕಾಗಿತ್ತು, ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜನತೆ ಇವತ್ತು ಸಂಭ್ರಮದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ನಮ್ಮನ್ನು ಸಲ್ಲಿಸಿ ಜನರಿಗೆ ಶುಭಾಶಯಗಳನ್ನು ಕೊಡ್ತೇನೆ. ಸರ್, ತುರುವೇಕೆರೆಯಲ್ಲಿ ಕುಮಾರಸ್ವಾಮಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆಯಿಂದ ಗ್ರಾಮೀಣ ಭಾಗದ ಮಹಿಳೆಯರು ದಾರಿ ತಪ್ಪಿದ್ದಾರೆ, ವಿವಾದಾತ್ಮಕವಾದ ಹೇಳಿ. ದಾರಿ ತಪ್ಪಿದಾರಂದ್ರೆ ಏನು ಅಂತ ಕೇಳ್ಬಿಡೋರಿಗೆ ಅದನ್ನು ಸ್ಪಷ್ಟ ಮಾಡ್ಬಿಡ್ಲಿ. ವಿವಾದ ಕೂಡ ಏನ್ರಿ, ಏನು ದಾರಿ ತಪ್ಪಿದಾರ ಅಂತ. ಮಕ್ಕಳ ಹಣವನ್ನು ಬಳಸ್ಕೊಂಡು ಮಕ್ಕಳ ಶಾಲೆ ಕಳಿಸ್ತಾ ಇರೋದು ದಾರಿ ತಪ್ಪಿರಲ್ಲ. ಆ ಹಣವನ್ನು ಬಳಸ್ಕೊಂಡು ಒಳ್ಳೆ ಒಂದು ಊಟವನ್ನ ಹಸುರ ಹೊಟ್ಟೆಗೆ ಊಟ ಹಾಕುವಂತ ದಾರಿ ತಪ್ಪಿದ್ದಾರೆ. ಒಳ್ಳೆ ಬಟ್ಟೆಯನ್ನ ಒಂದು ಸಹ ಹಾಕೊಂಡಿರ್ತದ್ದು ದಾರಿ ತಪ್ಪಿದಂತಲ್ಲ. ಗ್ಯಾಸ್ ಸಿಲಿಂಡರು ಇನ್ನಿತರ ಎಲ್ಲಾ ಪದಾರ್ಥಗಳು ಸಹ ನಮ್ಮ ಅಡಿಗೆ ಎಣ್ಣೆ ಎಲ್ಲನೂ ತುಟ್ಟಿ ಆಗಿದೆ. ಆ ತಟ್ಟೆ ಅನ್ಬ ಸಮಾಧಾನ ಪಟ್ಟುಕೊಂಡು ದಿವಸ ಅವರು ಮನೆ ನಡೆಸೋದು ದಿವಸ ದಾರಿ ತಪ್ಪಿದ್ದ. ದಾರಿ ತಪ್ಪಿದ್ರೆ ಏನು? ಬಹುಶಃ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಹೋಗಿ ಅವ್ರು ದಾರಿ ತಪ್ಪಿದಾರ. ದಾರಿ ತಪ್ಪಿದ್ದಾಗ ದಾರಿ ತಪ್ಪಿ ವ್ಯವಸ್ಥಿತವಾಗಿ ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರವಾದಂತ ಈ ರೀತಿ ಸ್ವಲ್ಪ ಕೂಕೃತ್ಯ ಮಾಡ್ತಾ ಇದ್ದಾರೆ ಹತಾಶೆಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಪಕ್ಕಕ್ಕೆ ಯಾರು ಕೊಟ್ಟೆ. ಅವರ 5 ಕ್ಷೇತ್ರಗಳು ಜನ್ಮ ತಾಳಿದಂತ ಕ್ಷೇತ್ರ ಇರ್ಬೋದು, ಅವರು ಏನು ಇಂಗ್ಲೆಂಡ್ನಲ್ಲಿ ಕಲ್ತಂತ ಒಂದು ಕೋಣೆ ಇರ್ಬೋದು, ಅವರು ದೆಹಲಿಯಲ್ಲಿ ಕೊನೆ ಉಸಿರಿದಂತ ಒಂದು ಮನೆ ಇರ್ಬೋದು, ನಾಗ್ಪುರದ ದೀಕ್ಷಾಭೂಮಿ ಇರ್ಬೋದು, ಎಲ್ಲನೂ ಪಂಚ ತೀರ್ಥಗಳ ಸೇರಿತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮಾಡಿದ್ದಾರೆ. ಇವರು ತಪ್ಪು ಅಷ್ಟೇ ಅಲ್ಲ, ಇವರು ದುರುದ್ದೇಶ ಪೂರ್ವಕವಾಗಿ ಕೆಲವೊಂದು ಬಿಜಾಪುರ ಕಿಡಿಗೇಡಿಗಳಾದ ಮುಸ್ಲಿಂ ಕಿಡಿಗೇಡಿಗಳು ಇದನ್ನ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸರ್, ತುಮಕೂರಿನ ತುರುವೇಕೆರೆಯಲ್ಲಿ ಕುಮಾರಸ್ವಾಮಿ ಅವರು ಗ್ಯಾರಂಟಿ ಗ್ಯಾರಂಟಿ ಯೋಜನೆಯಿಂದ ನಮ್ಮ ಹಳ್ಳಿಯ ತಾಯಂದಿರು ದಾರಿ ತಪ್ಪಿದ್ದಾರೆ. ಅದೇ ನಾನು ಅದಕ್ಕೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಡುವುದಿಲ್ಲ. ಆದ್ರೆ ಇವೆಲ್ಲ ಗ್ಯಾರಂಟಿಗಳು ಲೋಕಸಭೆ ಚುನಾವಣೆವರೆಗೆ ಅಡ್ಡೇ ಇರ್ತಾವೆ. ಲೋಕಸಭಾ ಚುನಾವಣೆ ಆದ ನಂತರ ಈಗಾಗಲೇ ಒಂದು 3-4 ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಬಾಲಕೃಷ್ಣ ಮಾಗಡಿ ಮಾಲಕೃಷ್ಣ, ನೀವು ಒಂದ್ ವೇಳೆ ಕಾಂಗ್ರೆಸ್ ವೋಟ್ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೀವಿ. ರಾಯರೆಡ್ಡಿ ಅವ್ರು ಹೇಳ್ಯಾರ, ಇದು ಬಹಳ ದೊಡ್ಡ ಹೊರೆ ಐತಿ ನಮ್ಮ ಸರ್ಕಾರ ರಾಜ್ಯ ಮುಖ್ಯಸ್ಥಕ್ಕೆ. ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಚುನಾವಣೆವರೆಗೂ ಮಾತ್ರ ಇರ್ತದೆ. ಲೋಕಸಭೆ ಚುನಾವಣೆ ಆದ್ಮೇಲೆ ಹಂತ ಹಂತವಾಗಿ ಒಂದೊಂದು ನೆಪ ಮಾಡಿ ಈಗಾಗಲೇ ಕೊಡ್ಬೇಕಾದ್ರೆ ನೆಪ ಮಾಡಿ ಕೊಟ್ಟಾರ. 10 ಕಿಲೋ ಕೊಡ್ತೀನಿ ಅಂತಿದ್ರು 5 ಕಿಲೋ ರೊಕ್ಕ ಕೊಡ್ತಾ ಇದ್ದಾರೆ. 200 ಯೂನಿಟ್ ಕೊಡ್ತೀನಿ ಅಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ
ಅದರ 10% ಅಂತಾರೆ. ಈಗ ನೂರಾರು ಕಂಡೀಷನ್ ಹಾಕಿ ಇವತ್ತೇನ್ ಮಾಡ್ತಾ ಇದ್ದಾರೆ, ಚುನಾವಣೆ ನಂತರ ಯಾವ ಗ್ಯಾರಂಟಿನೂ ಉಳಿದಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಗ್ಯಾರಂಟಿ ಇಲ್ಲ. ಸರ್, ನೀವು ಪ್ರಚಾರ ಮಾಡೋದು ಪ್ರಚಾರ ಮಾಡ್ತೀರಾ ಯಡಿಯೂರಪ್ಪ ಯಾರು ನಾವೇನ ಶಿವಮೊಗ್ಗದಾಗ ದೊಡ್ಡ ದೊಡ್ಡ ನಾಯಕರು ಅದಾರ. ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರ. ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ರಾಜ್ಯಾಧ್ಯಕ್ಷ ಅದಾರ. ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅದಾರ. ಅವ್ರು 3 ಮಂದಿ ಇದ್ದಾಗ ನಮ್ಗೇನ್ ಕೆಲಸ ಐತೆ? ಯಾರ್ಯಾರ ರಹಸ್ಯ, ಯಾರ್ಯಾರು ಎಲ್ಲ ರಹಸ್ಯ, ಎಲ್ಲಾರು ಇದ್ದೇ ಇರ್ತಾರೆ. ಅವೆಲ್ಲ ಅಂತ ಹಲ್ಕ ಮಾತಾಡೋದ್ರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡ್ಬೇಕು. ಶಿವಾನಂದ ಪಾಟೀಲ್ ಅವರು ಯಾವಾಗ ಪಕ್ಷೇತರ ಸ್ಪರ್ಧೆ ಮಾಡಿ ಅವ ಪ್ರತಿ ಚುನಾವಣೆದಾಗ ಅವನ ಕೊಡ್ತಾನ. ಅವನ್ ಉದ್ಯೋಗ ಅದು. ಈ ಒಂದು ಉದ್ಯೋಗ ಮಾಡ್ಕೊಂಡೇ ಅವ್ನು ಜೀವನ ಮಾಡ್ತಾನ. ಈ ಬಾಗಲಕೋಟೆಗೆ ಹೋಗಿ ನಿಂದ್ರಿಸಾನ ಮಗಳನ್ನ. ಬಾಗಲಕೋಟೆನವರು ನಾವು ಹೇಳ್ತೀನಿ, ಅಲ್ಲಿ ಹೊಂಟಿನ ಸಾವಳಿಗೆ ಮಾಡ್ತೀವಿ, ಅಲ್ಲಿ ಏನ್ ಹೇಳುದೆಲ್ಲ ಹೇಳ್ತೀವಿ. ಶಿವಾನಂದ ಪಾಟೀಲ್ ಪಕ್ಷೇತರ ನಾಳೆ ಡಿಲಿಮಿಟೇಷನ್ ಆಗ್ತದೆ ಲೋಕಸಭೆ ವಿಧಾನಸಭೆ. ಅವಾಗ 3 ಲೋಕಸಭೆ ಬಿಜಾಪುರ ಬಾಗಲಕೋಟೆ ಜನರಲ್ ಆಗ್ತದೆ. ಬಂಡ ಸ್ಥಾನ ಇದ್ರೆ ಬಂದು ಎಸ್ ಸರ್, ಥ್ಯಾಂಕ್ ಯು.